ಆರಾಧನೆ ಯೇಸುವೇ ಆರಾಧನೆ, ಸ್ತುತಿ ವಂದನೆ ಯೇಸುವೇ ಸ್ತುತಿ ವಂದನೆ. ಸನ್ಮಾರ್ಗವು ಸಂತೋಷವು, ಸನ್ಮಾರ್ಗವು ಸಂತೋಷವು, ಸಕಲವು ನೀನೆನಗೆ ಓ ಯೇಸುವೇ, ಸಕಲವು ನೀನೆನಗೆ ಓ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರವೇಶಿಸಿದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ನಾವೆಲ್ಲರೂ ಶಿಲುಬೆ ಆರಾಧನೆಗೆ ಒಂದಾಗಿದ್ದೇವೆ. ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ. ಪ್ರಿಯರೇ, ಈ ಲೋಕ ಕ್ಷಣಿಕ, ಈ ಲೋಕದಲ್ಲಿರುವುದು ಕ್ಷಣಿಕ, ಈ ಲೋಕದಲ್ಲಿರುವಂತಹ ಎಲ್ಲ ಮನುಷ್ಯನು ಕ್ಷಣಿಕ, ಯಾರು ಶಾಶ್ವತವಿಲ್ಲ. ಪ್ರಿಯ, ಇಂತಹ ಒಂದು ಸಂದರ್ಭದಲ್ಲಿ ನಾವು ಪ್ರಭುವನ್ನ ಧ್ಯಾನಿಸ್ತಾ ಇದ್ದೇವೆ. ಈ ರಾತ್ರಿ ನಾವು ಜೀವಿಸಿದ್ದೇವೆ, ನಾಳೆ ಬೆಳಗ್ಗೆ ನಾವು ಕಣ್ಣು ತೆರೀತೇವೆ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಕುಟುಂಬದಲ್ಲಿದ್ದೇವೆ, ನಾಳೆ ಕುಟುಂಬದಲ್ಲಿ ಇದ್ದೇವೆ ನಮಗೆ ಗೊತ್ತಿಲ್ಲ. ಇವತ್ತು ನೀನು ಗಂಡನೊಂದಿಗಿರಬಹುದು, ಹೆಂಡತಿಯೊಂದಿಗಿರಬಹುದು, ಮಕ್ಕಳೊಂದಿಗಿರಬಹುದು, ಕುಟುಂಬದ ಸದಸ್ಯರೊಂದಿಗಿರಬಹುದು ನನ್ನ ಸಹೋದರ ಸಹೋದರಿ. ಆದರೆ ನಾಳೆ ನಾನು ನೀನು ಇರ್ತೀವ ಎಂಬುದು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಇಂದು ನಾನು ಜೀವಿಸಿದ್ದೇನೆ. ಇಂದು ನಾನು ಜೀವಿಸಿರುವಾಗ ನಾನು ಇಂದು ನನ್ನ ಜೀವನವನ್ನು ಪರಿಶೀಲಿಸಿಕೊಳ್ಳಬೇಕು. ಇಂದು ನನ್ನ ಜೀವನದಲ್ಲಿ ನನ್ನ ಪರಿವರ್ತನೆಗೆ ನಾನು ಸಜ್ಜಾಗಬೇಕು. ಪ್ರಿಯ, ಲೋಕದಲ್ಲಿರುವಂತಹ ಹಣ, ಆಸ್ತಿ, ಅಂತಸ್ತು, ಚಿನ್ನ, ಬೆಳ್ಳಿ, ನಾಣ್ಯ, ಮುತ್ತು, ರತ್ನ, ಎಲ್ಲ ಮನೆ, ಮಠ, ಆಸ್ತಿ, ವೈಭವ ಇವೆಲ್ಲವೂ ಮಣ್ಣು ಪ್ರಿಯರೇ. ಇವುಗಳಿಂದ ನಾವು ದೇವರನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಇವುಗಳಿಂದ ದೈವರ ಕೃಪಾ ವರಪ್ರಸಾದಗಳಿಂದ ನಾವು ತುಂಬಿಕೊಳ್ಳಲು ಸಾಧ್ಯವಿಲ್ಲ. ಅದರಿಂದ ಆ ಪ್ರಭುವಿನ ವಾಕ್ಯವನ್ನು ನಾವು ಹಿಂಬಾಲಿಸಬೇಕು. ಸಾವಿರಾರು ಚಿನ್ನ, ಬೆಳ್ಳಿ, ನಾಣ್ಯಗಳಿಗಿಂತ, ಮುತ್ತು, ರತ್ನಗಳಿಗಿಂತ ಆ ದೇವರ ವಾಕ್ಯವೇ ಅತಿ ಶ್ರೇಷ್ಠ. ಈ ಬೆಳಗಿನ ಜಾವದಲ್ಲಿದ್ದೇವೆ, ಈ ರಾತ್ರಿ ಜಾವದಲ್ಲಿ ನಾವಿದ್ದೇವೆ. ನಾಳೆಯ ದಿನ ನಮಗೆ ಗೊತ್ತಿಲ್ಲ. ಇಂದು ದೇವರು ನಮಗೆ ಮಾಡಿದ ಮಹತ್ಕಾರ್ಯಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರು ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ, ದೇವರು ನನ್ನೊಂದಿಗಿದ್ದಾರೆ ಎಂಬ ವಿಶ್ವಾಸವನ್ನು ನಾನು ಪ್ರಕಟಿಸಬೇಕು. ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಹಾಗೂ ದಯವಿಟ್ಟು ಈ ಆರಾಧನೆಯನ್ನ ರೆಕಾರ್ಡ್ ಮಾಡಿ. ಯಾಕೆಂದರೆ ತಾಂತ್ರಿಕವಾದ ಸ್ವಲ್ಪ ಲೋಪದೋಷವಿದೆ. ಇಂದು ಬೆಳಗಿನಿಂದ ಮಾಡಿದಂತಹ ಎಲ್ಲ ಶುಶ್ರೂಷೆಗಳು ತಾನಾಗಿಯೇ ಅಳಿದು ಹೋಗುತ್ತಾ ಇದೆ, ಅಳಿಸಿ ಹೋಗುತ್ತಾ ಇದೆ. ದಯವಿಟ್ಟು ಯಾರಾದರೂ ಇದನ್ನು ರೆಕಾರ್ಡ್ ಮಾಡಿ. ಹೆಸರು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹೆಸರು ನಿನಗೆನ್ನ ವಂದನೆ ಪ್ರಭು, ನನ್ನ ಉದ್ಧರಿಸಿದವರು ನೀವೇ. ನಿಮಗೆನ್ನ ವಂದನೆ ಪ್ರಭು, ನನ್ನ ಉದ್ಧರಿಸಿದವರು ನೀವೇ. ನನ್ನ ಕಣ್ಣೀರನ್ನು ನಿಮ್ಮ ಬುದ್ದಲಿಯಲ್ಲಿ ಇರಿಸಿ, ನನ್ನ
ಕಣ್ಣೀರನ್ನು ನಿಮ್ಮ ಬುದ್ದಲಿಯಲ್ಲಿ ಇರಿಸಿ ಸದಾ ಕಾಯುವಂತ ದೇವರು ನೀವೇ ಆಗಿದ್ದೀರಿ. ಸದಾ ನನ್ನ ಕಾಯುವವರು ಆಗಿದ್ದೀರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ. ಪ್ರಿಯರೇ, ನಾವು ನೋಡುತ್ತೇವೆ ಮತ್ತಾಯನ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯದಲ್ಲಿ ಶತಾಧಿಪತಿಯನ್ನು ನಾವು ನೋಡುತ್ತೇವೆ. ಶತಾಧಿಪತಿ ಯೇಸು ಸ್ವಾಮಿಯನ್ನ ಎದುರುಗೊಳ್ಳುತ್ತಾರೆ. ಕಫರ್ನೌಮಿಗೆ ಅವನು ಪ್ರವೇಶಿಸುವಾಗ ಶತಾಧಿಪತಿ ಯೇಸುವನ್ನು ಎದುರುಗೊಳ್ಳುತ್ತಾನೆ. ಅವನು ಓಡಿ ಹೋಗಿ ಕೇಳುತ್ತಾನೆ, ಯೇಸುವೇ, ನನ್ನ ಮನೆಯಲ್ಲಿ ಒಬ್ಬ ಸೇವಕನಿದ್ದಾನೆ. ಅವನು ಪಾರ್ಶ್ವವಾಯು ರೋಗಿಯಾಗಿ ಹೋಗಿದ್ದಾನೆ. ಅವನ ಕೈಗಳು ಅಲಗಾಡುತ್ತಾ ಇಲ್ಲ. ಅವನು ಎದ್ದು ನಡೆಯಲಾಗುತ್ತಾ ಇಲ್ಲ. ಶವವಾಗಿ ಅವನು ಬಿದ್ದುಕೊಂಡಿದ್ದಾನೆ. ಪಾರ್ಶ್ವವಾಯು ರೋಗಿಯಾಗಿದ್ದಾನೆ. ಯೇಸುವೇ, ಯೇಸುವೇ, ಅವನು ತುಂಬಾ ಬಹಳವಾಗಿ ನರಳುತ್ತಾ ಇದ್ದಾನೆ ಯೇಸುವೇ ಎಂಬುದಾಗಿ ಯೇಸುವಲ್ಲಿ ವಿನಂತಿಸುತ್ತಾನೆ. ಪ್ರಿಯರೇ, ಆ ಶತಾಧಿಪತಿ ತನ್ನ ಹೆಂಡತಿಗಾಗಿಯೋ, ತನ್ನ ಗಂಡನಿಗಾಗಿ, ತನ್ನ ಮಕ್ಕಳಿಗಾಗಿಯೋ ಅಥವಾ ತನ್ನ ಅವಶ್ಯಕತೆಗಾಗಿಯೋ ಅಲ್ಲ, ತನ್ನ ಸೇವಕನಿಗಾಗಿ ಯೇಸುವಲ್ಲಿ ವಿನಯಿಸುವಂತ ಒಂದು ದೊಡ್ಡ ಉದಾರ ಗುಣತೆಯನ್ನು ನಾವು ನೋಡುತ್ತೇವೆ. ಒಂದು ಸೇವಕನಿಗಾಗಿ ವಿನಯಿಸುತ್ತಾನೆ. ಪಾರ್ಶ್ವವಾಯು ಆಗಿರುವಂತಹ ತನ್ನ ಮನೆಯ ಆಳು ಸೌಖ್ಯವಂತುವುದಕ್ಕಾಗಿ ಅವನು ಆಶೆ ಪಡುತ್ತಾನೆ. ಯೇಸುಸ್ವಾಮಿ ಅವನ ಮಾತನ್ನು ಕೇಳಿ ಹೇಳ್ತಾನೆ, ಯಾಕಂದ್ರೆ ಯೇಸುಸ್ವಾಮಿ ಹೇಳಿದ್ರು, ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ. ನಿನ್ನ ನೆರೆಯವನನ್ನು ಪ್ರೀತಿಸುವುದಕ್ಕಿಂತ ಪ್ರೀತಿ, ದೊಡ್ಡ ಪ್ರೀತಿ ಯಾವುದೂ ಇಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ರು. ಅದೇ ಯೇಸುವಿನ ವಾಕ್ಯವನ್ನ ಅನುಸರಿಸಿದಂತಹ ವ್ಯಕ್ತಿ ಈ ಶತಾಧಿಪತಿ. ಆ ಮಾತನ್ನ ಕೇಳಿದಂತ ಯೇಸುಸ್ವಾಮಿ ಶತಾಧಿಪತಿಗೆ ಹೇಳ್ತಾರೆ, ನಾನೇ ಬಂದು ಅವನನ್ನ ಗುಣಪಡಿಸುತ್ತೇನೆ, ನಾನು ಬಂದು ಅವನನ್ನ ಗುಣಪಡಿಸುತ್ತೇನೆ ಎಂಬುದಾಗಿ. ಆದರೆ ತಕ್ಷಣ ಶತಾಧಿಪತಿ ಹೇಳ್ತಾನೆ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಸ್ವಾಮಿ. ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಸ್ವಾಮಿ. ನೀವು ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ, ನನ್ನ ಸೇವಕ ಸ್ವಸ್ಥನಾಗ್ತಾನೆ. ನೋಡಿ ಅವನ ವಿಶ್ವಾಸ. ಯೇಸುಸ್ವಾಮಿ ಅವನಿಗೆ ಬರೋದು ಬೇಕಾಗಿಲ್ಲ. ಅವನಿಗೆ ಯೇಸುವಿನ ಮಾತಿನಲ್ಲಿ ವಿಶ್ವಾಸ, ಯೇಸುವಿನ ಒಂದೇ ನುಡಿಯಲ್ಲಿ ವಿಶ್ವಾಸ. ಹೇಳ್ತೀನಿ, ಸ್ವಾಮಿ ನೀವು ಬರೋದು ಬೇಕಾಗಿಲ್ಲ, ನನ್ನ ಮನೆಗೆ ಬರಲಿಕ್ಕೆ ನಾನು ಯೋಗ್ಯ ಅಲ್ಲ, ಅದಕ್ಕೆ ಒಂದು ಮಾತು ಹೇಳಿ ಸ್ವಾಮಿ, ಅವನು ಗುಣವಾಗ್ತಾನೆ. ವಿಶ್ವಾಸ. ಯೇಸುಸ್ವಾಮಿ ಅವನನ್ನು ಕುರಿತು ಸಾಕ್ಷಿಯನ್ನು ಕೊಡುತ್ತಾರೆ. ಯೇಸುಸ್ವಾಮಿ ಅವನನ್ನು ಕುರಿತು ಗುಣಗಾನವನ್ನು ಮಾಡುತ್ತಾರೆ. ಅವನ ವಿಶ್ವಾಸವನ್ನು ಇಸ್ರಾಯೇಲರಲ್ಲಿ ನಾನು ಯಾರಲ್ಲಿಯೂ ಕಾಣಲಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಾರೆ. ಈಗ ಯೇಸುಸ್ವಾಮಿ ಮಾತನಾಡುತ್ತಾ ಇರಬೇಕಾದರೆ ಅವನ ಸೇವಕನು ಸ್ವಸ್ಥವಾದನು ಎಂಬುದಾಗಿ ಬಂದು ತಿಳಿಸುತ್ತಾರೆ. ಇವತ್ತು ಈ ರಾತ್ರಿ ಆರಾಧನೆಯಲ್ಲಿ ನಾವಿದ್ದೇವೆ ಪ್ರಿಯರೇ.
ಎಷ್ಟರ ಮಟ್ಟಿಗೆ ನಮಗೆ ಯೇಸುವಿನಲ್ಲಿ ವಿಶ್ವಾಸವಿದೆ? ಎಷ್ಟರ ಮಟ್ಟಿಗೆ ನಾನು ಯೇಸುವನ್ನು ವಿಶ್ವಾಸಿಸ್ತಾ ಇದ್ದೇನೆ? ಎಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ನಾನು ಯೇಸುವನ್ನ ನನ್ನ ಸ್ವಂತ ರಕ್ಷಕರನ್ನಾಗಿ ನಾನು ತೀರ್ಮಾನಿಸಿದ್ದೇನೆ? ಎಷ್ಟರ ಮಟ್ಟಿಗೆ ನಾನು ಯೇಸುವನ್ನ ನನ್ನ ಜೀವನದ ಅರಸನಾಗಿ, ಗುರುವಾಗಿ ನಾನು ಸ್ವೀಕರಿಸಿದ್ದೇನೆ? ಯೋಚಿಸಬೇಕು. ಶತಾಧಿಪತಿ ಎಲ್ಲವೂ ಇತ್ತು ಅವನಿಗೆ, ಆದರೆ ಅವನು ತನ್ನನ್ನ ತಗ್ಗಿಸಿಕೊಂಡು ತನ್ನ ಸೇವಕನಿಗಾಗಿ ಸೇವೆ ಮಾಡುವಂತ, ಪ್ರಾರ್ಥಿಸುವಂತ ಉದಾರ ಗುಣತೆಯನ್ನ ಪಡೆದುಕೊಂಡಿದ್ದಾನೆ. ಹೀಗಿರುವಾಗ ಈ ರಾತ್ರಿ ಆರಾಧನೆಯಲ್ಲಿ ನಿಮ್ಮೊಂದಿಗೆ ಎಷ್ಟೋ ಜನ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ, ನಿಮ್ಮ ಊರಿನಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿ ಇರಬಹುದು. ಅವರೆಲ್ಲರನ್ನು ಯೇಸುವಿನ ಪಾದಕ್ಕೆ ನಾವು ತರೋಣ. ಅವರೆಲ್ಲರನ್ನು ಯೇಸುವಿನ ಮುಂದೆ ನಾವು ತರೋಣ. ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ, ಹಲವಾರು ವಿಧದ ನೋವಿನಲ್ಲಿ, ವೇದನೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಾವು ಯೇಸುವಿನ ಮುಂದೆ ತರೋಣ. ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನು ಯೇಸುವಿನ ಮುಂದೆ ನಾವು ತರೋಣ. ಸಮರ್ಪಿಸಿದ್ದೇವೆ. ಆ ಶತಾಧಿಪತಿಯ ನುಡಿಯಂತೆ ನಿಮ್ಮ ನುಡಿಗಳು ಈ ಕ್ಷಣವಾಗಲಿ. ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳುವ ಸಮಯ, ಯೇಸು ನಿನ್ನ ವಿಶ್ವಾಸವನ್ನು ನೋಡುವ ಸಮಯ, ಯೇಸು ನಿನ್ನನ್ನು ಸೌಖ್ಯಪಡಿಸುವ ಸಮಯ. ನೀನು ಯಾರಿಗಾಗಿ ಪ್ರಾರ್ಥಿಸುತ್ತೀಯೋ ಅವರನ್ನ ಯೇಸು ಸೌಖ್ಯಪಡಿಸುವ ಸಮಯ. ನೀನು ಪ್ರಾರ್ಥಿಸುವ ವ್ಯಕ್ತಿಗಾಗಿ ನೀನು ಭಾರವಹಿಸುವಂತ, ನಿನ್ನ ಸ್ವಾರ್ಥತೆ ಇಲ್ಲದೆ ನೀನು ನಿನ್ನ ಮನೆಯಲ್ಲಿ, ಬೀದಿಯಲ್ಲಿ, ಆಸ್ಪತ್ರೆಗಳಲ್ಲಿ, ಕುಟುಂಬಗಳಲ್ಲಿ, ಅನಾರೋಗ್ಯದಲ್ಲಿ, ಹಣವಿಲ್ಲದೆ ಅಥವಾ ಯಾರ ಪ್ರೀತಿ ಇಲ್ಲದೆ, ಆಶ್ರಯವಿಲ್ಲದೆ, ಪಾರ್ಶ್ವವಾಯು ರೋಗಿಯಾಗಿ ಅನೇಕ ವಿಧವಾದ ರೋಗಗಳಲ್ಲಿ ಬಿದ್ದುಕೊಂಡಿರುವಂತವರನ್ನ ಒಂದನ್ನ ಸಹೋದರ ಸಹೋದರಿ ನಾನು ನೀನು ಸಮರ್ಪಿಸುವಾಗ ಖಂಡಿತವಾಗಿ ಈ ಕ್ಷಣ ಯೇಸು ಗುಣಪಡಿಸುತ್ತಾರೆ. ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಯೇಸುವೇ, ಯೇಸುವೇ. ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಯೇಸುವೇ, ಯೇಸುವೇ. ನಾನೇ ಬಂದು ನಮ್ಮನನ್ನು ಗುಣಪಡಿಸುವೆ, ನಾನು ಬಂದು ಅವನನ್ನು ನಾ ಗುಣಪಡಿಸುವೆ ಎಂದು ಹೇಳಲು ಶತಾಧಿಪತಿ ನುಡಿದ ಮಾತು. ಎಲ್ಲ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಬೀದಿಯಲ್ಲಿ, ಬಂಧುಗಳಲ್ಲಿ, ಮಿತ್ರರಲ್ಲಿ, ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ ತಪ್ಪರಿಸುತ್ತಿರುವಂತವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗೆ ಉತ್ತರ ಉಂಟು. ನಿನ್ನ ಪ್ರಾರ್ಥನೆಗೆ ಉತ್ತರ ಉಂಟು ನನ್ನ ಸಹೋದರ ಸಹೋದರಿ. ನೀನು ಪ್ರಭುವಿನ ಮುಂದೆ ಮೊಣಕಾಲುವಾಗ, ನಿನ್ನ ಪ್ರಭುವನ್ನು ನೀನು ಬೆಂಬಲಿಸುವಾಗ, ನಿನ್ನ ವಿಶ್ವಾಸವನ್ನು ಕಂಡರಿಸಿದಂತಹ ಪ್ರಭು ಯೇಸು ನಿನಗೆ ಸೌಖ್ಯವನ್ನು ಕೊಡುವರು. ನನ್ನಿಸುವೆ ನನ್ನ ರಾಜರೇ, ನನ್ನನ್ನು ಕರುಣಿಸಿರಿ. ನನ್ನಿಸುವೆ ನನ್ನ ರಾಜರೇ, ನನ್ನನ್ನು ಕರುಣಿಸಿರಿ. ನನ್ನಯ ಪ್ರಾರ್ಥನೆಯ ನೀ
ತಲೆಯಾಲಿಸಿರಿ ನನ್ನಯ ನುಡಿಗೆ ನಿಕ್ಕಿವಿಗೋಡಿರಿ ನನ್ನಯ ನುಡಿಗೆ ನಿಕ್ಕಿವಿಗೋಡಿರಿ ಯೇಸುವೇ 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 ಪ್ರಾರ್ಥಿಸುತ್ತೇವೆ ಸಮರ್ಪಿಸುತ್ತೇವೆ ಎಲ್ಲರೂ ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿ ನೋವಿನ ಬೇಡರಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಕರುಣೆಯ ಜಪಸ್ಸನ್ನು ನೀಡೋಣವೇ. ನಾವೆಲ್ಲರೂ ವಿಶ್ವಾಸದಲ್ಲಿ 10 ಮಣಿಗಳ ಕರುಣೆಯ ಜಪಸ್ಸರವನ್ನು ನಾವು ಹೇಳೋಣವೇ. ಪ್ರವೀಣ ಪಾದ ಚರಣಗಳಿಗೆ ನಾವು ಸಮರ್ಪಿಸೋಣವೇ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆಯೂ ಕರುಣೆಯಾಗಿದೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಮನವರಿಗೆ ಪ್ರಾರ್ಥಿಸೋಣ. ಸೌಖ್ಯರಾದ ನನ್ನ ಯೇಸುವೇ, ರೋಗ ಸೌಖ್ಯರಾದ ನನ್ನ ಯೇಸುವೇ, ವೈದ್ಯರಾದ ನನ್ನ ಯೇಸುವೇ,
ಲೋಕದ ರೋಗಿಗಳ ಮೇಲೆ, ಲೋಕದ ರೋಗಿಗಳ ಮೇಲೆ ಕರುಣೆ ತೋರಿರಿ ಯೇಸುವೇ, ದಯೆ ತೋರಿರಿ ಯೇಸುವೇ. ಕ್ಯಾನ್ಸರ್ ರೋಗದಿಂದ ನರಳುತ್ತಾ ಇರುವವರು ಎಷ್ಟೋ ಜನ ಇದ್ದಾರೆ. ಟ್ಯೂಮರ್ ಇಂದ ನರಳುತ್ತಾ ಇರುವವರು ಎಷ್ಟೋ ಜನ ಇದ್ದಾರೆ. ಏಡ್ಸ್ ಕಾಯಿಲೆಗಳಿಂದ, ಮೂತ್ರಪಿಂಡದ ಕಾಯಿಲೆಗಳಿಂದ, ಕಿಡ್ನಿ ರೋಗದಿಂದ, ಶ್ವಾಸವನ್ನು ಬಿಡದೆ ಇರುವಂತಹ ರೋಗಗಳಿಂದ, ಆಸ್ತಮಾಗಳಿಂದ, ಲಿವರ್ಗೆ ಸಂಬಂಧಪಟ್ಟಂತಹ ರೋಗಗಳಿಂದ, ಕರುಳಿಗೆ ಸಂಬಂಧಪಟ್ಟಂತಹ ರೋಗಗಳಿಂದ, ಜಠರಕ್ಕೆ ಸಂಬಂಧಪಟ್ಟಂತಹ ರೋಗಗಳಿಂದ, ಕಣ್ಣುಗಳಿಗೆ, ಕಿವಿಗಳಿಗೆ, ಬಾಯಿಗೆ, ಹಣ್ಣುಗಳಿಗೆ ಸಂಬಂಧಪಟ್ಟಂತಹ ರೋಗಗಳಿಂದ, ಒಸಡುಗಳಿಗೆ ಸಂಬಂಧಪಟ್ಟಂತಹ ರೋಗಗಳಿಂದ, ಮೆದುಳುಗಳಿಗೆ ಸಂಬಂಧಪಟ್ಟಂತಹ ರೋಗಗಳಿಂದ, ಬ್ಲಡ್ ಕ್ಯಾನ್ಸರ್ಗಳಿಂದ, ಮೂಳೆಯ ಕ್ಯಾನ್ಸರ್ಗಳಿಂದ, ಸ್ತನ ಬ್ರೆಸ್ಟ್ ಕ್ಯಾನ್ಸರ್ಗಳಿಂದ, ಕಣ್ಣುಗಳ ಕ್ಯಾನ್ಸರ್, ಹೀಗೆ ಹಲವಾರು ದೇಹದ ಅವಯವಗಳ ಕ್ಯಾನ್ಸರ್ಗಳಿಂದ ತತ್ತರಿಸುತ್ತಿರುವುದನ್ನು ಸಮರ್ಪಿಸೋಣ. ಅಂದರೆ ಚಂದಿರುವವರನ್ನು ಸಮರ್ಪಿಸೋಣ. ಎಷ್ಟೋ ಜನ ಕೊರೋನಾ ವೈರಸ್ನ ನಿಮಿತ್ತವಾಗಿ ಶ್ವಾಸಕೋಶದ ಇನ್ಫೆಕ್ಷನ್ ಅಲ್ಲಿ ಮರಣಾವಸ್ಥೆಯಲ್ಲಿದ್ದಾರೆ. ಈಗ ಹೊಸದಾಗಿ ಬಂದಿರುವ 3ನೇ ಅಲೆಯ ನಿಮಿತ್ತವಾಗಿ 174 ಜಿಲ್ಲೆಗಳಲ್ಲಿ ಈಗಾಗಲೇ ಈ ಡೆಲ್ಟಾ ವೈರಸ್ ಕ್ರಿಯೆಯನ್ನು ಸಾಧನೆ ಮಾಡಿದೆ ಎಂದು ಈಗ ತಾನೇ ಬಂದ ವರದಿ. 174 ಜಿಲ್ಲೆಗಳಲ್ಲಿ 174 ಜಿಲ್ಲೆಗಳಲ್ಲಿ ಈ ಡೆಲ್ಟಾ ವೈರಸ್ ಈಗಾಗಲೇ ಅಂಟು ರೋಗವಾಗಿ ಮಹಾಮಾರಿಯಾಗಿ ಕ್ರಿಯೆ ಮಾಡಿದೆ. ಪ್ರಿಯರೇ, ಮಕ್ಕಳ ಮೇಲೆ ಪರಿಣಾಮ ಬೀರುವ ಮಾರಕವಾಗುತ್ತದೆ. ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರಿ ಮಹಾಮಾರಿಯಾಗಿ ಪ್ರತಿಯೊಬ್ಬರನ್ನ ಮರಣದ ಮೃದಂಗರ ಭಯದಲ್ಲಿ ತುಂಬಿಸುತ್ತಿರುವಂತಹ ಈ ವೈರಸ್ ಹಲವಾರು ವೈದ್ಯರಿಂದ ಕಂಡುಹಿಡಿಯಲಾಗದಂತಹ ರೋಗಕ್ಕೆ ತುತ್ತಾಗಿರುವಂತಹ ಜನರು ಸಮರ್ಪಿಸುವ ಮೂಳೆಗಳ ನರಗಳ ರೋಗಗಳಿಂದ, ಆರ್ಥಿಟಿಸ್ ಕಾಯಿಲೆಗಳಿಂದ, ಕುತ್ತಿಗೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ, ಕುತ್ತಿಗೆ ಎಲುಬುಗಳು ಸರಿದು ಹೋದಂತಹ ಕಾಯಿಲೆಗಳಿಂದ, ಕಾಲಿನ ಮಂಡಿಯ ಸವೆತದಿಂದ, ಸೊಂಟದ ಬೆನ್ನೆಲುಬಿನ ಸವೆತಗಳಿಂದ ನಡೆಯಲಾಗದೆ, ಕೆಲಸ ಮಾಡಲಾಗದೆ, ಬಗ್ಗಲಾಗದೆ ಇರುವಂತಹ ಹಲವಾರು ವಿಧವಾದ ಎಲುಬುಗಳ ನೋವಿನಿಂದ, ನರಗಳ ನೋವಿನಿಂದ ತತ್ತರಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಕರುಣೆಯ ಕರ್ತರು ನೀನೇ ಯೇಸುವೇ, ದಯೆಯ ಉಗಮವು ನೀವೇ ಯೇಸುವೇ. ಕರುಣೆಯ ಕರ್ತರು ನೀವು ಯೇಸುವೇ, ದಯೆಯ ಉಗಮವು ನೀವು ಯೇಸುವೇ. ರೋಗ ಪೀಡಿತರಿಗೆ ಸೌಖ್ಯದಾತರು ನೀವೇ, ರೋಗ
ರೋಗ ಪೀಡಿತರಿಗೆ ಸೌಖ್ಯದಾತರು ನೀವೇ. ಸೌಖ್ಯಪಡಿಸಿರಿ ನನ್ನ ಯೇಸುವೇ, ಸೌಖ್ಯಪಡಿಸಿರಿ ನನ್ನ ಯೇಸುವೇ. ನಿನ್ನ ನಾಮದಿ ಪ್ರಾರ್ಥಿಪೇಸುವೆ, ನಿಮ್ಮ ನಾಮದಿ ಪ್ರಾರ್ಥಿಪೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟೋ ಜನ ಬ್ಲಡ್ ಪ್ರೆಷರ್ಗಳಿಂದ ನರಳುತ್ತಾ ಇದ್ದಾರೆ, ಎಷ್ಟೋ ಜನ ಶುಗರ್ಗಳಿಂದ ನರಳುತ್ತಾ ಇದ್ದಾರೆ. ಶುಗರ್ ನಿಮಿತ್ತವಾಗಿ ಕಾಲುಗಳನ್ನ ಸೊಂಟದ ತನಗೂ ಕತ್ತರಿಸಿ ತೆಗೆದವರು ಎಷ್ಟೋ ಮಂದಿ ಇದ್ದಾರೆ. ಊಟ ಮಾಡಲಾಗದೆ, ನಿದ್ರೆ ಮಾಡಲಾಗದೆ, ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ತತ್ತರಿಸುತ್ತಿರುವವರು ಕೋಟಿ ಕೋಟ್ಯಾಂತರ ಜನ ಈ ಲೋಕದಲ್ಲಿದ್ದಾರೆ. ನಮಗೂ ಸಹ ಈ ಶುಗರ್, ಬ್ಲಡ್ ಪ್ರೆಷರ್ ಅಲ್ಲಿ ತತ್ತರಿಸುತ್ತಿರುವವರು, ಕೊಲೆಸ್ಟ್ರಾಲ್ ಅಲ್ಲಿ ತತ್ತರಿಸುತ್ತಿರುವವರು ನಮ್ಮ ಮುಂದೆ ಇದ್ದಾರೆ. ಪ್ರಿಯರೆಲ್ಲರನ್ನ ಸಮರ್ಪಿಸೋಣ. ಯೇಸುವಿನ ಕರ ಅವರ ಮೇಲೆ ಚಾಚಲ್ಪಡುವಂತೆ ಈ ರಾತ್ರಿ ಆರಾಧನೆಗೆ ಪ್ರಾರ್ಥಿಸೋಣ. ಪ್ರಿಯ ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆ ಒಂದಾಗುತ್ತಿರುವಂತೆ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಖಂಡಿತವಾಗಿ ನಮ್ಮನ್ನು ಹೇರಾಳವಾಗಿ ಆಶೀರ್ವದಿಸುತ್ತಾರೆ. ಸ್ವರ್ಗೀಯಾತ್ರೆ ಶುಶ್ರೂಷೆ ಮೂಲಕವಾಗಿ ರಾತ್ರಿ ಆರಾಧನೆ ಖಂಡಿತವಾಗಿ ದೇವರು ನಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ಬೇರೆ ಪ್ರಾರ್ಥಿಸುವ ಪ್ರತಿಯೊಬ್ಬರ ರೋಗಾವಸ್ಥೆಗಳಿಗಾಗಿ ನಾವು ಪ್ರಾರ್ಥಿಸುವ. ಈ ಜಗತ್ತೇ ಈ ಶುಗರ್, ಪ್ರೆಷರ್, ಕೊಲೆಸ್ಟ್ರಾಲ್ ಅಲ್ಲಿ ತತ್ತರಿಸುತ್ತಾ ಇದೆ. ಎಷ್ಟೋ ಜನ ವಯಸ್ಸಾದವರು ತತ್ತರಿಸುತ್ತಾ ಇದ್ದಾರೆ. ಹೊಟ್ಟೆಗೆ ಊಟ ಮಾಡಲಾಗುತ್ತಾ ಇಲ್ಲ, ಏನನ್ನೂ ತೆಗೆದುಕೊಳ್ಳಲಾಗುತ್ತಾ ಇಲ್ಲ. ಕೆಲವರಿಗೆ ನೀರನ್ನು ಸಹ ಕುಡಿಯಲಾಗುವುದಿಲ್ಲ. ಕಿಡ್ನಿಯ ಡಯಾಲಿಸಿಸ್ಗಳು ನಡೆಯುತ್ತಾ ಇದೆ. ಪಾಪ ಪ್ರತಿ ವಾರದಲ್ಲಿ 2 ಸಾರಿ 3 ಬಾರಿ ಡಯಾಲಿಸಿಸ್ ನಡೀತಾ ಇದೆ. ಅವರೆಲ್ಲರ ಮೇಲೆ ದೇವರ ಕರುಣೆ ಲಭ್ಯವಾಗುತ್ತೆ ಪ್ರಾರ್ಥಿಸೋಣ. ನಮಗಾದರೂ ದೇವರ ಆರೋಗ್ಯವನ್ನು ಕೊಟ್ಟಿದ್ದಾರೆ, ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾರೆ. ಆದರೆ ಎಷ್ಟೋ ಜನ ಆರೋಗ್ಯವಿಲ್ಲದೆ ಆರೋಗ್ಯ ಭಾಗ್ಯವನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಂದ ಯೇಸು ಅವರಿಗೆ ಸೌಖ್ಯವನ್ನು ಕೊಡುವಂತೆ ಪ್ರಾರ್ಥಿಸೋಣ. ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಕೋಮಾ ಸ್ಟೇಜ್ ನಲ್ಲಿದ್ದಾರೆ, ಕೋಮಾ ಸ್ಟೇಜ್ ನಲ್ಲಿ ಮಲಗಿದ್ದಾರೆ. ದೇವರ ಕರುಣೆಗಳ ಮೇಲೆ ಅರಿಯುವಂತೆ ನಾವು ಪ್ರಾರ್ಥಿಸೋಣ. ಹಲವಾರು ಜನ ಕೋಮಾ ಸ್ಟೇಜ್ ನಲ್ಲಿದ್ದು ಪ್ರಾರ್ಥನಾ ಸಹಾಯವನ್ನು ಕೇಳಲು ವಿನಂತಿಸಿದ್ದಾರೆ. ಮಗನಾದ ಸಂದೀಪ್ ಕೋಮಾ ಸ್ಟೇಜ್ ನಲ್ಲಿದ್ದು 26 ದಿನಗಳಿಂದ 30 ಲಕ್ಷ ರೂಪಾಯಿ ಖರ್ಚಾದರೂ ಸಹ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಶ್ವಾಸಕೋಶದ ಇನ್ಫೆಕ್ಷನ್. ಅದೇ ರೀತಿ ಆ ಮಗನಿಗೆ ಎಷ್ಟೋ ಜನ ಮರಣಾವಸ್ಥೆಗೆ ಮಲಗಿದ್ದಾರೆ. ದೇವರ ಕರುಣೆಯವರ ಮೇಲೆ ಅರಿಯುವಂತೆ ಪ್ರಾರ್ಥಿಸೋಣ. ಯೇಸುವಿನ ಕೃಪೆಯ ಮೇಲೆ ಅರಿಯುವಂತೆ ಪ್ರಾರ್ಥಿಸೋಣ. ಎಷ್ಟೋ ಜನ ಏಡ್ಸ್ ರೋಗದಿಂದ ಇದ್ದಾರೆ. ದೇವರಿಂದ ಮನುಷ್ಯರಿಂದ ವೈದ್ಯರಿಂದ ಕಂಡುಹಿಡಿಯಲಾಗದಂತ ಎಷ್ಟೋ ಜನ ರೋಗಗಳಿದ್ದಾರೆ. ವೈದ್ಯರಿಂದ ಕಂಡುಹಿಡಿಯಲಾಗದಂತ ರೋಗಗಳಿಗೆ ತತ್ತರಿಸುತ್ತಿರುವಂತಹ ಎಲ್ಲರ ಮೇಲೆ ಕರುಣೆ ತೋರುವಂತೆ ಪ್ರಾರ್ಥಿಸೋಣ. ವಿಶೇಷವಾಗಿ ಪುಟ್ಟ ಪುಟ್ಟ ಮಕ್ಕಳು ಕ್ಯಾನ್ಸರ್ ರೋಗಗಳಿಂದ, ಏಡ್ಸ್ ರೋಗಗಳಿಂದ, ಮಾರಕ ರೋಗಗಳಿಂದ ತತ್ತರಿಸುತ್ತಾ ಇದ್ದಾರೆ. ಲೋಕವನ್ನೇ ಅರಿಯದ ಮಕ್ಕಳು, ಪಾಪವನ್ನೇ ಮಾಡದ ಮಕ್ಕಳು, ದೇವದೂತರಾಗಿ ಜೀವಿಸುವಂತಹ ಮಕ್ಕಳು, ದೇವರ ಕರುಣೆಯ ಮಕ್ಕಳ ಮೇಲೆ ಸುರಿಯುವಂತೆ ನಾವು ಕ್ಷಣ ಪ್ರಾರ್ಥಿಸೋಣ. ಪುಟ್ಟ ಪುಟ್ಟ ಮಕ್ಕಳು ದೇವಾ,
ಪುಟ್ಟ ಪುಟ್ಟ ಮಕ್ಕಳು ದೇವ ಮರಣ ಶೈಲಿಯಲ್ಲಿ ಮಲಗಿರೆನು. ಪುಟ್ಟ ಪುಟ್ಟ ಮಕ್ಕಳು ದೇವ ಮರಣ ಶೈಲಿಯಲ್ಲಿ ಮಲಗಿರೆನು. ಎದ್ದು ನಡೆಯಲಾಗದೆ ಉಣ್ಣಲು ಆಗದೆ ಅಮ್ಮ ಅಮ್ಮ ಎಂದು ಕೂಗಿ ಕರೆದಿಯ ಮಕ್ಕಳನ್ನು. ಅಮ್ಮ ಅಮ್ಮ ಎಂದು ಕೂಗಿ ಕರೆದಿಯ ಮಕ್ಕಳನ್ನು. ನೋವ ತಾಳಲಾರದೆ ಅಳುವ ನಿಲ್ಲದ ಮಕ್ಕಳನ್ನು. ನೋವ ತಾಳಲಾರದಂತೆ ಇರುವ ಮಕ್ಕಳನ್ನು ಕರುಣಿಸಿರಿ ಯೇಸುವೇ, ಕರುಣಿಸಿರಿ ಯೇಸುವೇ, ಕರುಣಿಸಿರಿ ಯೇಸುವೇ, ಕರುಣಿಸಿರಿ ಯೇಸುವೇ. ಕಣ್ಣೀರಿಂದ ಮಾಡುವ ನಮ್ಮ ಪ್ರಾರ್ಥನೆ ಕೇಳಿರಿ ಯೇಸುವೇ. ಕಣ್ಣೀರಿಂದ ಮಾಡುವ ನಮ್ಮ ಪ್ರಾರ್ಥನೆ ಕೇಳಿರಿ ಯೇಸುವೇ. ಪರಿತಪ್ಪಿಸುವ ಎಲ್ಲ ಮಕ್ಕಳ ಕರುಣಿಸಿ ಯೇಸುವೇ. ಪರಿತಪ್ಪಿಸಿ ಅಳುವ ಮಕ್ಕಳನ್ನೆಲ್ಲ ಕರುಣಿಸಿರಿ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ನಮನ, ಯೇಸುವೇ ನಮನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Arga Jesus, Ogra Jesus, Mahima Jesus, Namaskar Jesus, Aradan Jesus, Pranipa Jesus, Pranam Jesus, Pranam Jesus, Abba Bapa, Abba Bapa, He Pavitratma, Abba Bapa, Abba Bapa, Pavitratma, Abba Bapa, Bapa, Pavitratma, Abba Bapa, Bapa, Pavitratma.
ನಾವೆಲ್ಲರೂ ಈ ಕ್ಷಣ ಪ್ರಭುವಿನ ಮುಂದೆ ಇದ್ದೇವೆ. ಎಷ್ಟೋ ಜನ ಇದು ಮರಣ ಹೊಂದಿದ್ದಾರೆ, ಅವರೆಲ್ಲರ ಮೇಲೆ ಕರುಣೆ ತೋರುವಂತೆ ಪ್ರಾರ್ಥಿಸುವುದು. ಯೇಸುವೇ, ಈ ಲೋಕದಲ್ಲಿ ಅರಿತರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಮರಣ ಹೊಂದಿದಂತೆ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿಯವರು, ಈ ಲೋಕದಲ್ಲಿ ಅರಿತರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿದ್ದೀರಿ ಎಂದು ನಾನು ವಿಶ್ವಾಸಿದ್ದೇನೆ. ಯೇಸುವೇ, ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಜೀವಿತವನ್ನ, ಇವರ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಮರಿ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಇವರು ಮಾಡುವ ಎಲ್ಲ ಕೆಲಸಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಇವರ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ನೋವಿನಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಈ ಮಕ್ಕಳ ಕಣ್ಣೀರು, ದುಃಖ, ಸಾಲ, ಸಮಸ್ಯೆ, ಪತಿ ಪತ್ನಿಯರಲ್ಲಿರುವಂತಹ ಹೋರಾಟ, ಮಕ್ಕಳಿರುವಂತಹ ಹೋರಾಟ, ಸ್ವಾಮಿ ಎಲ್ಲವನ್ನು ಆಶೀರ್ವದಿಸಿರಿ ಯೇಸು. ವಿಶೇಷವಾಗಿ ಇವರಲ್ಲಿ ಯಾವುದೇ ವಿಧವಾದಂತಹ ರೋಗಾವಸ್ಥೆಗಳು ಸ್ವಾಮಿ ಇವರನ್ನು ಕಾಡುವುದಾದರೆ ಯೇಸು, ನಿಮ್ಮ ನಾಮದಲ್ಲಿ ಸ್ವಾಮಿ ಈ ಕ್ಷಣ ನೀವು ಸೌಖ್ಯವನ್ನು ಕೊಟ್ಟಿರುವುದು ವಿಶ್ವಾಸಿಸುತ್ತೇನೆ ಸ್ವಾಮಿ. ಆ ಶತಾಧಿಪತಿಯು ತನ್ನ ಸೇವಕನಿಗಾಗಿ ಪ್ರಾರ್ಥಿಸಿದಂತೆ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ ಯೇಸುವೇ, ಈ ಮಕ್ಕಳನ್ನು ನೀವು ಸೌಖ್ಯಪಡಿಸಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ ಯೇಸುವೇ. ನಿನ್ನ ನಾಮದಲ್ಲಿ ಈ ಮಕ್ಕಳು ಗುಣ ಹೊಂದಿದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ ಯೇಸುವೇ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಯೇಸುವೇ, ನಿಮ್ಮ ಕೃಪೆಯಿಂದ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ಸ್ವಾಮಿ. ಪ್ರತಿದಿನ ಆರಾಧನೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ಸ್ವಾಮಿ ನೆರವೇರಲಿ ಸ್ವಾಮಿ. ಎಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಗೆ ಒಂದಾಗುಣವೇ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಗೆ ಒಂದಾಗುವ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗದಲ್ಲಿ ಸ್ತುತಿಸಿ ಆರಾಧಿಸಿ ಮಹಿಮೆ ಉಳಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯಾತ್ರೆಯ ಮಧ್ಯಸ್ಥಿಕೆ, ಸ್ವರ್ಗೀಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲರಣೆಯ ಮಧ್ಯಸ್ಥಿಕೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷೇಕರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೆನ್. ಎಲ್ಲರೂ ಪ್ರವೇಶ ಕಲಿಸಿಬಿಟ್ಟ ಪ್ರಾರ್ಥನೆ ಹೇಳೋಣವೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಒಮ್ಮೆಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಮೊದಲದ ಫಲವಾದ ಯೇಸುವೇ. ಸಂತಾನವೇ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ನಮ್ಮ ಒಮ್ಮೆಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಮೊದಲದ ಫಲವಾದ ಯೇಸುವೇ. ಸಂತಾನವೇ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ.
ನಮ್ಮ ಪ್ರಿಯರ ಪ್ರಸಾದ ಕರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರೊಡನೆ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಬೇರೆ ಸ್ವರ್ಗೀಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿ. ಸ್ವರ್ಗೀಯಾತ್ರೆಯ ಶುಶ್ರೂಷೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಫಲವಾಗುವಂತೆ ಪ್ರಾರ್ಥಿಸಿರಿ. ಪ್ರಿಯರೇ, ಈಗಾಗಲೇ ವೆಬ್ ಟಿವಿ ಚಾನಲ್ ಪ್ರಾರಂಭಿಸಲು ತೀರ್ಮಾನಿಸಿದ್ದೇವೆ. ಬೇರೆ ಅದಕ್ಕೆ ಖರ್ಚು, ಪ್ರಾರಂಭದ ಈ ಖರ್ಚು 5 ಲಕ್ಷ ರೂಪಾಯಿಗಳಿದೆ. ದಯವಿಟ್ಟು ಈ ಒಂದು ಕಾರ್ಯ ಸಫಲವಾಗುವಂತೆ ಪ್ರಾರ್ಥಿಸಿರಿ. 5 ಲಕ್ಷಗಳ ಈ ಹಣ ದೇವರಿಂದ ಅಸಾಧ್ಯವಲ್ಲ, ಸಾಧ್ಯ. ಬೇರೆ ಈ ಸೇವಾ ಕಾರ್ಯವನ್ನು ಮಾಡಲು ಪವಿತ್ರ ಆತ್ಮರು ಪ್ರತಿಯೊಬ್ಬರನ್ನು ಸ್ಪರ್ಶಿಸುವಂತೆ, ಈ ಸೇವಾ ಕಾರ್ಯದ ಮುಖಾಂತರವಾಗಿ ಲೋಕದ ಕಟ್ಟೆಗಳಿಗೂ ಶುಭ ಸಂದೇಶ ಸಾರಲ್ಪಡುವಂತೆ ಮೊದಲ ಹಂತದ ಈ ಒಂದು ಹಣ ನಮಗೆ ಅವಶ್ಯಕತೆ ಇದೆ. ನಿಮ್ಮನ್ನು ಯಾರನ್ನು ನಾನು ಕೊಡಿ ಎಂದು ಕೇಳುವುದಿಲ್ಲ, ಯಾರ ಬಳಿ ನಾನು ಹಣ ಕೊಡಿ ಎಂದು ನಾನು ಕೇಳುವುದಿಲ್ಲ. ಒಂದು ಪಕ್ಷ ಪವಿತ್ರ ಆತ್ಮ ಪ್ರೇರಣೆ ನಿಮಗಿರುವುದಾದರೆ ಶುಭ ಸಂದೇಶವನ್ನು ಸಾರಲು ನಾನು ಸಹ ಯೋಗ್ಯನು, ಕರೆ ಹೊಂದಿದವನು ಎಂಬುದು ನಿಮ್ಮಲ್ಲಿದ್ದರೆ, ಅಂದರೆ ದೇವರ ಕರೆ ಇದ್ದರೆ, ನಿಮ್ಮಲ್ಲಿ ಆ ವಿಶ್ವಾಸವಿದ್ದರೆ, ಪವಿತ್ರ ಆತ್ಮ ಪ್ರೇರಣೆ ನಿಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿಯೂ ಈ ಸಾಫ್ಟ್ವೇರ್ಗಳನ್ನ, ಬೇಕಾಗಿರುವಂತಹ ವಸ್ತುಗಳನ್ನ ಪಡೆದುಕೊಳ್ಳಲು ಸಹಾಯ ಮಾಡಬಹುದು. ನಿಮಗೆ ಯಾರಾದರೂ ಶ್ರೀಮಂತರು ಎಲ್ಲಾ ವಿಧದಲ್ಲೂ ಸಹಾಯ ಮಾಡುವುದಿದ್ದರೆ ದಯವಿಟ್ಟು ಅವರಲ್ಲಿ ಈ ಒಂದು ಬಿನ್ನಹವನ್ನ ಇಡಿರಿ. ಯಾರು ನೀವು ಬಲವಂತಗಳಿಲ್ಲ, ಇದು ದೈವ ಕಾರ್ಯ, ಅವರ ಕಾರ್ಯ ಅವರೇ ನಡೆಸುತ್ತಾರೆ. ಆದರೂ ನಾನು ಹೇಳುವಂತಹ ಕರ್ತವ್ಯ ನನ್ನದು. ಅದರಿಂದ ಯಾರಿಗಾದರೂ ಪವಿತ್ರ ಆತ್ಮ ಪ್ರೇರಣೆ ಆಗುವುದಾದರೆ ಈ ಒಂದು ಸಲಕರಣೆಯನ್ನ ಪಡೆದುಕೊಳ್ಳಲು ಸಹಾಯ ಮಾಡುವಂಥದ್ದು, ಅಥವಾ ನಿಮಗೆ ಯಾರಿಗಾದರೂ ಇದನ್ನ ಒಮ್ಮೆಗೆ ನನಗೆ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾದರೆ ಖಂಡಿತವಾಗಿಯೂ ಅದನ್ನ ತೆಗೆದುಕೊಡಲು ನೀವು ಮುಂದೆ ಬರಬಹುದು. ಹೌದು ಪ್ರಿಯರೇ, ಉನ್ನತ ಮಟ್ಟದಲ್ಲಿ ಇದನ್ನು ಮಾಡಬೇಕೆಂದು ಪ್ರಯತ್ನಿಸಿದ್ದೇವೆ. ಇದಕ್ಕಾಗಿ ಪ್ರಾರ್ಥಿಸಿ. ಹಣಕ್ಕಿಂತ ಶ್ರೇಷ್ಠ ನಿಮ್ಮ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ. ದೇವರ ಕೃಪಾವರಕ್ಕಾಗಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಈ ಸ್ವರ್ಗೀಯಾತ್ರೆಯ ಎಲ್ಲ ಶುಶ್ರೂಷೆಗಳು ಸುಸಜ್ಜಿತವಾಗಿ ನಡೆಯಲೇಬೇಕಾದ ಕೃಪೆ ಪವಿತ್ರಾತ್ಮರಿಂದ ಪರಿಶುದ್ಧ ಪೂಜ್ಯ ತಾಯಿ ಮಾತುಗಳ ಮಧ್ಯಸ್ಥಿಕೆಯಲ್ಲಿ ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸೇವಕ ರೋಸಾರಿಯೋ ಮಾಡುವವರ ಪುತ್ರಿಯರೊಡಗೂಡಿ ಹರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿವರಿಯ ಗುರುತಿನ ಮೂಲಕ ನಮ್ಮ ಎದುರುಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಿಯರೇ, ನನಗಾಗಿ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ ಸೇವಕ ರೋಸಾರಿಯೋ ಮಾಡುವರು.